ಹಲೋ, ನಮ್ಮ ಮನೇಲಿ ಅಂಕಲ್ ಬಂದಿದ್ರು. ನಾವೆಲ್ಲರೂ ಒಟ್ಟಿಗೆ ಸೇರಿ ಮ್ಯಾಂಗ್ಳೂರ್ ಹೋಗ್ತಾ ಇದ್ವಿ. ಬಿಸಿಲು ಕಮ್ಮಿ ಇರುತ್ತಂತ ನಾವು ಬೆಳಗ್ಗೆನೆ ಹೊರಟ್ವಿ. ಹಾಗೆ ನೋಡಿ ಒಳ್ಳೇದೇ ಆಯ್ತು. ಟ್ರಾಫಿಕ್ ಸಹ ಕಮ್ಮಿ ಇತ್ತು ಬೆಳಗ್ಗೆ ನಂತರಲ್ಲಿ. ಒಂದು ಸ್ಟೇಟ್ ಬ್ಯಾಂಕಿಗೆ ತಲುಪಿದ್ವಿ. ಇಲ್ಲಿಂದ ಡೈರೆಕ್ಟ್ ಆಗಿ ಫಾರಂ ಮಾಲಿಗೆ ಹೋದ್ವಿ. ಲೈಟ್ ಸ್ಟ್ಯಾಂಡ್ ಎಲ್ಲ ನೋಡಿ ತುಂಬಾ ಖುಷಿ ಆಗೋಯ್ತು ನನ್ಗಂತೂ. ರಿಯಲೆನ್ಸ್ ಒಳಗೆ ಹೋಗಿದ್ವಿ. ನನ್ನ ಅಮ್ಮ ಅವರೆಲ್ಲ ಬೇರೆ ಬೇರೆ ಥಿಂಗ್ಸ್ ನೋಡೋದ್ರಲ್ಲಿ ಬಿಸಿ ಆಗಿದ್ರು. ನನ್ ಕಣ್ಣಂತೂ ಐಫೋನ್ ಮೇಲಿತ್ತು. ನಾನು ಮುಂಚೆಯಿಂದನೂ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದು. ಐಫೋನ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ವಿಡಿಯೋದು, ಆದ್ರೆ ಅಷ್ಟೇ ಕಾಸ್ಟ್ ಉಂಟು. ಸೊ ನೆಕ್ಸ್ಟ್ ಐಫೋನ್ ಲಾಂಚ್ ಆದಾಗ ಐಫೋನ್ 17 ತಗೊಳ್ತೀನಿ. ಅವಾಗ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತಲ್ವಾ. ನಾವು ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗಿದ್ವಿ. ಅಲ್ಲಿಂದ ನನ್ನ ತಂಗಿ ಮೆಕ್ಡೊನಾಲ್ಡ್ಸ್ ಬೆಲೂನ್ ಬಂದಿತ್ತು, ಅಲ್ಲಿ ನೋಡ್ಬೋದು. ಇಷ್ಟೆಲ್ಲ ಆಗಸ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಊಟ ಮಾಡ್ಬೇಕಂತ ಹೋಟೆಲಿಗೆ ಬಂದಿದ್ವಿ. ಸ್ಟಾರ್ಟಿಂಗ್ ನೋಡಿದವಾಗ ಒಂದ್ ದೊಡ್ಡ ಮನೆ ತರ ಇತ್ತು. ಅಂಡ್ ಒಳಗೋಗಿ ನೋಡುವಾಗ ತುಂಬಾ ಜನ ಇದ್ರು. ಒಳಗ್ ಹೋಗಿದ ತಕ್ಷಣ ಪ್ಲೇಸ್ ಇತ್ತು. ಅಂಡ್ ನಮ್ ಫುಡ್ ಎಲ್ಲ ಆರ್ಡರ್ ಮಾಡಿದ್ವಿ ನಾವು. ತಂಗಿಗೆ ಎಲೆ ಬೇಡ ಅಂತ ಹೇಳಿ ಪ್ಲೇಟ್ ಇಸ್ಕೊಂಡ್ಲು. ಅಷ್ಟಕ್ಕೆ ನಮಗೆ ಸುಂಟ ಚಟ್ನಿ, ಬಾಜಿ, ಉಪ್ಪಿನಕಾಯಿ ಹಾಕಿದ್ರು. ನಾನ್ ವೈಟ್ ರೈಸ್ ಹಾಗೆ ಫಿಶ್ ಕರಿ ತಗೊಂಡೆ. ದಾಲ್ ಸಾಂಬಾರ್ ಸಹ ಇರುತ್ತೆ. ಹಾಗೆ ಅಂಜಲ್ ಫಿಶ್ ಫ್ರೈ ತಗೊಂಡಿದ್ವಿ. ಟೇಸ್ಟ್ ಅಂತೂ ಹೇಳದೆ ಬೇಡ, ತುಂಬಾ ಚೆನ್ನಾಗಿತ್ತು. ಸುಂಟ ಚಟ್ನಿ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವ ಹೋಟೆಲ್ ಅಲ್ಲೂ ಇಷ್ಟು ಫುಲ್ ಆಗಿ ಕಂಪ್ಲೀಟ್ ಮಾಡಿಲ್ಲ. ಫಸ್ಟ್ ಟೈಮ್ ಇಷ್ಟು ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದು ಊಟ. ಹತ್ರ ಬರುವಾಗ ಹೋಟೆಲ್ ತಿಮ್ಮಪ್ಪನ ಮಿಸ್ಸೇ ಮಾಡ್ಕೊಳ್ಬೇಡಿ. ಇದು ಲಾಲ್ಬಾಗ್ ಹತ್ರ ಇರೋದು. ಕೋಳೂರು ಬ್ರಿಡ್ಜ್ ಪ್ರೋಗ್ರೆಸ್ ನೀವು ನೋಡ್ಬೋದು ಎಲ್ಲಿ ತನಕ ಮುಂದುವರ್ತಿದೆ ಅಂತ. ತಂಗಿಗೆ ಬೀಚಿಗೆ ಹೋಗ್ಬೇಕಂತ ಹಠ ಮಾಡ್ತಾ ಇದ್ಲು. ಸೊ ಅವಳಿಗೋಸ್ಕರ ನಾವು ತಣ್ಣೀರ್ ಬಾವಿ ಬೀಚಿಗೆ ಹೋಗಿದ್ವಿ. ಹೋಗೋ ರೋಡಲ್ಲಿ ಇಂಡಿಯನ್ ಆಯಿಲ್ ಸಿಕ್ತು. ಆಯಿಲ್ ಎಲ್ಲ ಇಲ್ಲಿಂದನೇ ಸಪ್ಲೈ ಆಗೋದು. ನಾವು ಬಂದು ಬೀಚಿಗೆ ತಲುಪಿದ್ವಿ. ಮಧ್ಯಾಹ್ನ ಹೊತ್ತಲ್ವಾ, ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು. ಆದ್ರೂ ನಮ್ಮ ಮಂಗಳೂರಲ್ಲಿ ಯಾರಿಗೂ ಕೂಡ ಶೆಕೆನೆ ತಾಗಲ್ಲ ಅನ್ಸುತ್ತೆ. ನೋಡ್ಬೋದು ಎಲ್ಲರೂ ಆಟ ಆಡ್ಕೊಂಡಿದ್ರು. ಈ ಶೆಕೆಗೆ ಎಲ್ಲಾ ಕಡೆ ಈ ತರ ಮರಗಳನ್ನ ನೆಡ್ಬೇಕು, ಸ್ವಲ್ಪ ಕೂಲ್ ಆಗಿರುತ್ತೆ ಪ್ಲೇಸ್. ಬೀಚಿಂದ ಡೈರೆಕ್ಟ್ ಆಗಿ ಡಿಮಾರ್ಟಿಗೆ ಹೋಗಿದ್ವಿ. ಇಂತೆಲ್ಲ ತಕೊಂಡ್ವಿ ಅಂತ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ. ನಾವು ಮ್ಯಾಂಗ್ಳೂರಿಂದ ಒಳಗಿನ ರೋಡಲ್ಲಿ ಬಂದಿದ್ವಿ. ನಮಗೆ ವಾಮಂಜೂರಲ್ಲಿ ವೇಸ್ಟ್ ಸ್ಟೋರೇಜ್ ಮಾಡೋ ಜಾಗ ಸಿಕ್ತು ನೋಡ್ಲಿಕ್ಕೆ. ಅಂಡ್ ಮುಂಚೆ ಇಲ್ಲಿ ನನಗೆ ಈಚೆ ರೋಡಿಂದ ಬರುವಾಗ ತುಂಬಾ ಸ್ಮೆಲ್ ಬರ್ತಿತ್ತು. ಈಗ ಸಹ ಸ್ಮೆಲ್ ಬರ್ತದೆ, ಆದ್ರೆ ಮುಂಚೆ ಅಷ್ಟಲ್ಲ, ಸ್ವಲ್ಪ ಕಮ್ಮಿ ಉಂಟು. ಅಂದ್ರೆ ವೆಟ್ ವೇಸ್ಟ್ ಮತ್ತೆ ಡ್ರೈ ವೇಸ್ಟ್ ಸಪ್ರೇಟ್ ಆಗಿ ಹಾಕ್ತಾರಲ್ವಾ, ಅದಕ್ಕೆ ಸ್ವಲ್ಪ ಸ್ಮೆಲ್ ಕಮ್ಮಿ ಉಂಟು ಅನ್ಸುತ್ತೆ. ಕಸನ ಎಲ್ಲ ಒಟ್ಟು ಮಾಡಿ ರೀಸೈಕಲ್ ಮಾಡ್ತಾರೆ. ಲಾಕ್ ಮಾಡ್ಬೇಕಂತಾನೆ ಇಲ್ಲ ಇದಕ್ಕೆ. ನಮ್ಮ ಹೋಗುವ ದಾರಿಯಲ್ಲಿ ಎಷ್ಟು ಉದ್ದದ ಕೆರೆ ಹಾವು ಗೊತ್ತಾ? ಬಂದಿದ ತಕ್ಷಣ ಅಮ್ಮ ಮತ್ತೆ ನಾವು ಸೇರಿ ಬಿರಿಯಾನಿ ಮಾಡಿದ್ವಿ. ಅದನ್ನ ತಿಂದು ಗಟ್ಟಿ ಮಲ್ಗಿದ್ದೆ. ಅಂಡ್ ಬೆಳಗ್ ನೋಡುವಾಗ ಇನ್ನೊಂದು ಹಾವು ಬಂದಿತ್ತು ನಮ್ಮ ಮನೆ ಹತ್ರ. ಇಲ್ಲಾಂದ್ರೆ ಗಿಡಗಳೆಲ್ಲ ಇಟ್ಟು ತಂಪಾಗಿರುತ್ತಲ್ವಾ, ಅದಕ್ಕೆ ಬರುತ್ತೆ ಹಾವೆಲ್ಲ. ಇದ್ದು ಆಚೆ ಬಿಡುವ ಅಂತ ಅನ್ಕೊಂಡಿದ್ವಿ, ಮತ್ತೆ ಅದೇ ಹೋಯ್ತು. ಬೇಗ ಬಂದಿದ್ವಿ. ಇಲ್ಲಿ ತಿಂಡಿ ತರಕಾರಿ ಎಲ್ಲ ತಕೊಂಡು ಮನೆಗೆ ಹೊರಟ್ವಿ. ಯಾರಾದ್ರೂ ನನ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ ಮರಿಬೇಡಿ. ಮುಂದಿನ ಲಾಗಲ್ಲಿ ಸಿಗುವ. ಬಾಯ್ ಬಾಯ್.